ನೀತಿಯಲ್ಲಿ ಅಷ್ಟರಲ್ಲಿ ಫೇಲ್ ಆಗಿದ್ದು ಏನು ಸುಳ್ಳಲ್ಲ. ಯಾಕಂದ್ರೆ ನಮ್ಮ ನೆರೆಹೊರೆ ದೇಶಗಳು ನಮ್ಮ ಜೊತೆಗೆ ಯಾರೂ ಇಲ್ಲ ಇವತ್ತು. ಅನಾಥರ ಅಥವಾ ಏಕಾಂಗಿ ಆದಂಗೆ ಆಗಿಬಿಟ್ವಿ ನಾವು. ಶ್ರೀಲಂಕಾನ ಪರ ನಿಂತಿಲ್ರಿ ಈ ಸಂದರ್ಭದಲ್ಲೇ ಇಲ್ಲ, ಒಂದು ಮಾತು ಮಾತಾಡಲಿಲ್ಲ. ನೇಪಾಳ ಮಾತಾಡ್ತೀರಿ ಇಲ್ಲ, ಹೋಗಿ ಮಾಲ್ದೀವ್ಸ್ ಮಾತಾಡ್ತೀರಿ ಇಲ್ಲ, ಮುಂದೆ ಅದೇ ಕಾಲಕ್ಕೆ ಅಫ್ಘಾನಿಸ್ತಾನ ಮಾತಾಡ್ತೀರಿ ಇಲ್ಲ, ಹೋಗಿ ಬಾಂಗ್ಲಾ ಇದ್ದಿದ್ದು ಅವ್ರನ್ನ ನಾವು ಸ್ವತಂತ್ರ ಮಾಡಿ 1971ರಾಗ ಅವ್ರು ಮಾತಾಡಿದ್ರಿ ಇಲ್ರಿ ಇಲ್ಲ. ಮತ್ತು ಪಾಕಿಸ್ತಾನ ಅಂತ ಬೋರ್ನ್ ಮಾಡೋದು ನಮ್ಮ ವಿರೋಧಿಗಳನ್ನ. ಚೈನಾ ನಮ್ಮ ಪರ ಮಾತಾಡಿತಾ ಇಲ್ಲ. ಹೋಗಿ ಕಡೆಗೆ ಒಳ್ಳೆ ದೋಸ್ತಿ ಅಂತ ತಿಳ್ಕೊಂಡು ನಮ್ಮ ಮೋದಿಯವರು ಅವ್ರನ್ನ ಗುಜರಾತ್ ಕರೆಸಿ ಆಗ್ದು ತೂಗು ಮಧ್ಯ ಕೂಡಿಸಿ ಚಾಪೆ ಚರ್ಚೆ ಮಾಡಿದರು. ಅವ್ರು ಕಡೆಗೆ ಮಾಡಿದ್ದೇನೋ ಸಪೋರ್ಟ್ ಮಾಡಿದ್ರು. ಇವತ್ತು ದಿವಸ ಬಾರ್ಡರ್ ಮೇಲೆ ಚೈನಾ ನಿರ್ಮಿತ ಡ್ರೋನ್ಗಳು ಬೀಳ್ತಾ ಇದ್ದಾವೆ, ಅದರ ಪಳವಳಿಕೆಗಳು ಸಿಗ್ತಾ ಇದ್ದಾವೆ, ಔಷಧಿಗಳು ಸಿಗ್ತಾ ಇದ್ದಾವೆ ಅಂತ ವರದಿಗಳು ಬರ್ತಾ ಇದ್ದಾವೆ. ಅಂದ್ರೆ ಚೈನಾನೂ ಅದು ಬೆಂಬಲಿಸೋದಿರ್ತದೆ. ಅಮೇರಿಕಾ ಅಂತ USA ಓಪನ್ ಆಗಿ ಹೇಳಿಕತ್ತದ ರೀ, ನಾನು ಇದನ್ನು ಒಂದು ಮಾಡಿರಿ ಇಲ್ಲಾಂದ್ರೆ ಇಬ್ಬರು ಈ ಒಂದು ಅಣ್ವಸ್ತ್ರ ದಾಳಿ ಎರಡು ದೇಶ ಹಾಳಾಗಿ ಹೋಗ್ತಿದ್ರು, ನಾವು ಉಳಿಸಿದ್ನಿ, ನನಗೆ ಶಾಂತಿನೋ ಬರ್ಕೊಡ್ರಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಅವ್ರ ಹಿಂಬಾಲಕರು. ಅಂದ್ರೆ ಒಟ್ಟಾರೆಯಾಗಿ ನಮ್ಮ ಜಯಶಂಕರ್ ಅವರ ಈ ವಿದೇಶಾಂಗ ನೀತಿ ಫೇಲ್ ಆಗಿತ್ತು ಅಂತಿರೋ ಯಶಸ್ವಿ ಆಗಿತ್ತು ಅಂತಿರೋ, ಇವರಲ್ಲಿ ಒಬ್ಬರಾದ್ರೂ ನಮ್ಮ ಬೆಂಬಲಕ್ಕೆ ನಿಲ್ಲಬೇಕಾಗಿತ್ತಲ್ಲ. ಇದು ಮತ್ತಿಷ್ಟೆಲ್ಲ ಇದ್ದು ನಮ್ಮ ಸೈನ್ಯದ